ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಭಾವನಾತ್ಮಕ ಬೀಳ್ಕೊಡುಗೆ ಸಮಾರಂಭ. ಪೊಲೀಸ್ ಇಲಾಖೆಯಲ್ಲಿ ಬರೋಬ್ಬರಿ 33 ವರ್ಷಗಳ ಕಾಲ ಸುದೀರ್ಘ, ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಸೇವೆ ಸಲ್ಲಿಸಿ ನಿವೃತ್ತರಾದ ಎಎಸ್ಐ ನವಾಜ್ ಹಾಗೂ ಹೋಮ್ ಗಾರ್ಡ್ ಶ್ರೀನಿವಾಸ್ ಅವರಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ನೀಡಲಾಯಿತು. 33 ವರ್ಷಗಳ ಕಾಲ ಇಲಾಖೆಗೆ ಮಾದರಿ ಸೇವೆ. ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಪ್ರಶಂಸೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಎಎಸ್ಐ ನವಾಜ್ ಅವರ ಕರ್ತವ್ಯ ಪ್ರಜ್ಞೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಹಿರಿಯ ಅಧಿಕಾರಿಗಳ ಅನುಭವ ಮತ್ತು ಮಾರ್ಗದರ್ಶನ ಕಿರಿಯ ಸಿಬ್ಬಂದಿಗೆ ದಾರಿದೀಪ. ಇಲಾಖೆಯಲ್ಲಿ ಪರಸ್ಪರ ಸಹಕಾರ, ಹೊಂದಾಣಿಕೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಾಧ್ಯ. ದೀರ್ಘಕಾಲದ ಪ್ರಾಮಾಣಿಕ ಸೇವೆಯಿಂದ ಸಾರ್ವಜನಿಕರ ವಿಶ್ವಾಸ ಗಳಿಸಬಹುದು. ನಿವೃತ್ತಿ ಎಂಬುದು ಸರ್ಕಾರಿ ಸೇವೆಯ ಅಂತ್ಯವಾದರೂ ಸಾಮಾಜಿಕ ಬದುಕಿನ ಹೊಸ ಅಧ್ಯಾಯದ ಆರಂಭ ಎಂದು ನ್ಯಾಯಾಧೀಶರು ಕಿವಿಮಾತು ಹೇಳಿದರು. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅದ್ಧೂರಿ ಸನ್ಮಾನ. 33 ವರ್ಷಗಳ ಕಾಲ ಇಲಾಖೆಯ ಗೌರವವನ್ನು ಹೆಚ್ಚಿಸಿದ ಎಎಸ್ಐ ನವಾಜ್ ಮತ್ತು ಹೋಮ್ ಗಾರ್ಡ್ ಶ್ರೀನಿವಾಸ್ ಅವರಿಗೆ ಇಲಾಖೆಯ ವತಿಯಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನವಾಜ್ ಹಾಗೂ ಶ್ರೀನಿವಾಸ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸಹಕರಿಸಿದ ಹಿರಿಯ ಅಧಿಕಾರಿಗಳು, ಸಹೋದ್ಯೋಗಿಗಳು ಮತ್ತು ಸಾರ್ವಜನಿಕರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಹಳೆಯ ನೆನಪುಗಳನ್ನು ಹಂಚಿಕೊಂಡು ಭಾವುಕರಾದರು. ಈ ಅದ್ಭುತ ಮತ್ತು ಭಾವನಾತ್ಮಕ ಸಮಾರಂಭದಲ್ಲಿ ಪಿಎಸ್ಐ ವೇಣುಗೋಪಾಲ್, ಎಎಸ್ಐ ಶ್ರೀನಿವಾಸ್, ರಮಣಪ್ಪ ಸೇರಿದಂತೆ ಪೊಲೀಸ್ ಇಲಾಖೆಯ ಪ್ರಮುಖ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಧನ್ಯವಾದಗಳು. ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಮುಂದೆ ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟು ಇಲ್ಲಿ ಬಂದು ಈ ಸ್ಟೇಷನ್ ಬಂದು ಈ ನಮ್ಮ ಚಿರಂಜೀವಿ ತಮ್ಮ ಶ್ರೀ ಉಪಮುಖ್ಯಮಂತ್ರಿ ಆಂಧ್ರ ಪ್ರದೇಶ್ ಅವರು ಒಂದು ಬಂದೋಬಸ್ತ್ಗೆ ಹೋಗಿದ್ದರೆ ಮಧ್ಯಾಹ್ನ ಮುಗಿತು. ಅವಾಗ ನನಗೆ ರೀಸೆಂಟಾಗಿ ಹೆಲ್ತ್ ಸ್ವಲ್ಪ ಕೆಟ್ಟಿತ್ತು. ಅವಾಗ ತಾನೇ ಸಿಕ್ಕಿಂದ ಮುಗಿಸ್ಕೊಂಬಂದಾಗ ನೈಟ್ ರೌಂಡ್ಸ್ಗೆ ಕರೆದ್ರು. ಆಗ ನಾನು ಬರೋಕ್ಕಾಗಿಲ್ಲ. ಜೀವನದಲ್ಲಿ ಅದೊಂದೇ ನನಗೆ ಕಪ್ಪು ಚುಕ್ಕಿ. ಅದು ಬರೋಕ್ಕಾಗಿಲ್ಲ ಕಾರಣಾಂತರದಿಂದ. ನನಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು. ಅದಕ್ಕೆ ಏನೋ ಒಂದು ಪನಿಷ್ಮೆಂಟು ನನ್ನದಾಗಿ ಅದಾಯಿತು. ಬಿಟ್ಟರೆ ನನ್ನ 33 1 ತಿಂಗಳು 5 ದಿವಸ ನನಗೆ ಯಾವುದೇ ಥರದ್ದು ಚಾರ್ಜ್ ಮೊಬೈಲ್ಗಳು ಇಲ್ಲ. ಒಂದು ಯಾವುದು ನನ್ನ ವೃತ್ತಿ ಜೀವನದಲ್ಲಿ ಯಾವುದೂ ಇಲ್ಲ. ಒಂಚೂರು ಭಯ ಪಡಿ ಅಷ್ಟೇ, ಒಂಚೂರು ಭಯ. ಏನಂದರೆ ನನ್ನ ಹೆಂಡತಿ ಮಕ್ಕಳ, ನನ್ನ ತಂದೆ ತಾಯಿಯ, ನನ್ನ ತಂದೆ ಡಿಪೆಂಡ್ ಈ ಸಂಬಳಕ್ಕೆ, ಮಾನ ಮರ್ಯಾದೆಗೂ ಸ್ವಲ್ಪ ಭಯ ಪಡಿ. ಏನೋ ಒಂಚೂರು ಹೆಚ್ಚು ಕಡಿಮೆ ಆಯಿತು, ಹೆಚ್ಚು ಕಡಿಮೆ ಆದರೆ ಹೆಂಡತಿ ಮಕ್ಕಳು ಅನುಭವಿಸ್ಬೇಕಾಗ್ತದಲ್ಲ. ಅದರಿಂದ ಅದೆಲ್ಲ ಸ್ವಲ್ಪ ಭಯ ಪಡಿ. ಡ್ಯೂಟಿ ಅಂದರೆ ಭಯಪಟ್ಟು ಡ್ಯೂಟಿ ಮಾಡಿ. ಯಾಕಂದರೆ ಒಬ್ಬರು ನನಗೆ ಎರಡು ತೋರಿಸೋದು, ಕೈ ತೋರಿಸೋದು ಇಲ್ದಿರ ಡ್ಯೂಟಿ ಮಾಡ್ಕೊಂಡೋಗಿ ನೆಗ್ಲಿಜೆನ್ಸಿ ಅಂತೂ ಬೇಡವೇ ಬೇಡ ಈ ಡಿಪಾರ್ಟ್ಮೆಂಟಲ್ಲಿ. ನೆಗ್ಲಿಜೆನ್ಸಿ ಬೇಡ, ಆನೆಸ್ಟಾಗಿ ಡ್ಯೂಟಿ ಮಾಡಿ. ಕಣ್ಣು ತುಂಬ ನಿದ್ದೆ ಬರುತ್ತೆ. ಅದೊಂದು ಒಳ್ಳೆ 4 ಜನ ಒಳ್ಳೆಯವರು ಅಂತಂದರೆ ವೃತ್ತಿ ಜೀವನ ಮತ್ತು ನಿಮ್ಮ ಜೀವನ, ನಿಮ್ಮ ಒಂದು ನಾಳೆ ನಾಡಿದ್ದು ಡ್ಯೂಟಿಗೆ ಬರೋಕ್ಕೆ ಮನಸ್ಸು ಎಲ್ಲ ಇರ್ತದೆ. ಅಳವಡಿಸ್ಕೊಂಡೋಗಿ ಎಲ್ಲ ಮಾತಾಡಿದ್ದಾರೆ. ಎಲ್ಲ ನಾನೇನು ಹೆಚ್ಚಾಗಿ ನಮ್ಮ ವಯಸ್ಸಿಗೆ ತಕ್ಕಂತೆ ನಿವೃತ್ತಿ ದಿನವೂ ನಮ್ಮ ರೆಕಾರ್ಡಲ್ಲಿ ಬಂದ್ಬಿಡುತ್ತೆ. ಅದು ನಮ್ಮ ಮನಸ್ಸಲ್ಲೂ ಇರುತ್ತೆ. ಅದಕ್ಕೆ ತಕ್ಕಂತೆ ನಾವು ಆಯಾ ಸ್ಥಳಗಳಲ್ಲಿ ನಮಗೆ ಸರ್ಕಾರ ನೇಮಿಸಿದಂಗೆ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಾಗಿರಲಿ, ನಾವು ಒಂದು ಸತಿ ಸರ್ಕಾರಿ ನೌಕರಿಗೆ ಬಂದ ಮೇಲೆ ಅದು ನಮ್ಮ ಅದೃಷ್ಟನೇ. ನೀವೇ ನೋಡ್ತಾ ಇದ್ದೀರ ಇವತ್ತಿನ ಕಾಲದಲ್ಲಿ ಒಂದು ಸರ್ಕಾರಿ ನೌಕರಿ ಪಡೆಯಲಿಕ್ಕೋಸ್ಕರ ಹೆಚ್ಚಾಗಿ. ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೃಷ್ಟಪಟ್ಟವರು ಅಥವಾ ಏನೋ ಮಾಡಿ ಬಂದಿರೋರು
ಯಾವ ಮಟ್ಟಿಗೆ ಸರ್ಕಾರಿ ನೌಕರನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಮುಖ್ಯ. ಅದು ಜನ ನೋಡಲಿ, ಸಮಾಜ ನೋಡಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳು ನೋಡಲಿ, ಅಥವಾ ನೋಡದೇ ಇರಲಿ. ನಾನು ವೈಯಕ್ತಿಕವಾಗಿ ಆದರೂ ನನ್ನ ಮನಸ್ಸಿನಲ್ಲಿ ನನಗೆ ದೇವರು ಒಂದು ಅಧಿಕಾರ, ಒಂದು ಸ್ಥಾನಮಾನ, ಒಂದು ನೌಕರಿ ಅಂತ ಕೊಟ್ಟಿದ್ದಾನೆ. ಇರೋಷ್ಟು ದಿನ ನಾನು ಪ್ರಾಂಪ್ಟಾಗಿ ಸಮಾಜಕ್ಕೆ ಸೇವೆ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು, ನಾನು ತಗೊಳ್ಳುವಂತಹ ಸರ್ಕಾರಿ ಸಂಬಳಕ್ಕೆ ತಕ್ಕಂತೆ ನಾನು ನಡ್ಕೊಂಡು ಹೋಗಬೇಕು ಅನ್ನೋ ಮನೋಭಾವನೆಯನ್ನು ನಾನು ಹೊಂದಿದ್ದೇ ಆದಲ್ಲಿ ನಿವೃತ್ತಿ ದಿನ ಈ ರೀತಿ ಪ್ರಶಂಸೆಗಳು ತಾನಾಗೆ ಬರುತ್ತೆ. ಇಲ್ಲಾಂದರೆ ನಿಮ್ಮ ಮಾತಲ್ಲೇ ಅರ್ಥ ಮಾಡ್ಕೋಬಹುದು ವ್ಯಕ್ತಿಯ ವ್ಯಕ್ತಿತ್ವ ಏನಿದೆ, ಯಾವ ಮಟ್ಟಿಗೆ ಇಲ್ಲಿದ್ರು ಅಂತ. ಸೊ ಈಗ ಒಂದು ಅರ್ಧ ಗಂಟೆಯಲ್ಲಿ ನೀವು 4 ಜನ ಮಾತಾಡಿದ್ದು ನೋಡಿದ್ರೆ, ನವಾಜ್ ಅವರು 33 ವರ್ಷ ಅತ್ಯುತ್ತಮವಾದಂಥ ಸರ್ವಿಸ್, ತುಂಬ ಅತ್ಯುತ್ತಮವಾಗಿ ಅಂತಹ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅದು ಪೊಲೀಸ್ ವರ್ಗ ಅಂದಮೇಲೆ ಸಮಾಜದಲ್ಲಿ ಒಂದು ರೀತಿ ವಿಚಿತ್ರವಾದ ಭಾವನೆಗಳು, ಅದೇನು ಮಾಡೋಕ್ಕಾಗಲ್ಲ. ಬಟ್ ಅಂಥದ್ರಲ್ಲೂ ನವಾಜ್ ಅವರು ನಿಮ್ಮ ಸಿಬ್ಬಂದಿಯವರು, ನಿಮ್ಮ ಅಧಿಕಾರಿಗಳ ಜೊತೆಗೆ ಒಡನಾಟದಲ್ಲಿರುವಂಥ ವ್ಯಕ್ತಿಗಳೊಂದಿಗೆ, ನಾಗರಿಕರೊಂದಿಗೆ, ಇಲ್ಲಿ ನೊಂದಂಥ ಬಂದಿರುವಂಥ ವ್ಯಕ್ತಿಗಳೊಂದಿಗೆ ಎಷ್ಟು ಸಮಾಧಾನಕರವಾಗಿ ನಿರ್ವಹಿಸಿ ತಮ್ಮ ಸರ್ವಿಸ್ನ ಮುಗಿಸ್ತಾ ಇದ್ದಾರೆ. ನಿಜವೂ ಶ್ಲಾಘನೀಯ. ಅದಕ್ಕೆ ನನ್ನ ಮತ್ತು ನಿಮ್ಮ ಕಡೆಯಿಂದ ದೊಡ್ಡ ಚಪ್ಪಾಳೆ ಬರಬೇಕಾಗಿದೆ. ಎರಡನೇದಾಗಿ, ಕಾಕಿ ಬಟ್ಟೆ ಅಂದರೆ ನನಗೆ ಹುಡ್ದಾಗಿಂದ ನೋಡಿರುವಂಥ ಬಣ್ಣ. ಏಕೆಂದರೆ ನಮ್ಮ ತಂದೆಯೂ ಜೈಲ್ ಡಿಪಾರ್ಟ್ಮೆಂಟಲ್ಲಿ ವಾರ್ಡನ್ ಆಗಿ, ಆಮೇಲೆ ಹೆಡ್ ವಾರ್ಡರ್ ಆಗಿ, ಆಮೇಲೆ ಚೀಫ್ ವಾರ್ಡರ್ ಆಗಿ, ಆಮೇಲೆ ಕೊನೆಗೆ 1 ವರ್ಷ ಇದ್ದಾಗ ಜೈಲರ್ ಆಗಿ ರಿಟೈರ್ಡ್ ಆದರು. ರಿಟೈರ್ಡ್ ಆಗಿದ್ದ ದಿನ ನಾನು ಮಡಿಕೇರಿಯಲ್ಲಿ 1 ತಿಂಗಳು ಮಾತ್ರ ಬಾಕಿ ಇತ್ತು ಅವ್ರದ್ದು. ಆವಾಗ ಹೋಗಿದ್ದೆ ರಿಟೈರ್ಡ್ ದಿನ. ಹೀಗೆ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಅವ್ರಿಗೆ ಬೀಳ್ಕೊಡುಗೆ ಕೊಡ್ತಾಯಿದ್ರು. ಆ ಸಂಬಂಧ ಅವಾಗೊಂದು ದುಃಖ ನಮಗೂ ಮನಸ್ಸಲ್ಲಿ. ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ನಮ್ಮನ್ನು ಮಾತಾಡಿಸೋ ರೀತಿಯೇ ಒಂಥರ ಚೆನ್ನಾಗಿತ್ತು. ಕ್ವಾರ್ಟರ್ಸ್ಗಳಿತ್ತು, ಅಕ್ಕಪಕ್ಕದಲ್ಲಿ ಸ್ನೇಹಿತರುಗಳಿತ್ತು, ಸಿಬ್ಬಂದಿ ವರ್ಗದವರಿತ್ತು. ಈಗ ರಿಟೈರ್ಡ್ ಆದಮೇಲೆ ಏನಪ್ಪ ಯಾರು ನೋಡ್ತಾರೆ ಅಂತ ನಮಗೆ ಅನ್ನಿಸ್ತಿತ್ತು. ಬಟ್ ನಮ್ಮ ತಂದೆಗೆ ಅನ್ನಿಸ್ತು ಪಾಪ ಅದಕ್ಕಿಂತ ಹೆಚ್ಚು. ಯಾಕಂದರೆ 33 ವರ್ಷ ಸರ್ವಿಸ್ ಮಾಡಿ ವಾಪಸ್ ಮನೆಗೆ ಬಂದಾಗ ಬೆಳಗ್ಗೆ 6 ಗಂಟೆಗೆ ಎದ್ದು ಡ್ಯೂಟಿಗೆ ಹೋಗೋರು, ಈ ನಾಳೆ ಬೆಳಗ್ಗೆ ಎದ್ದರೆ ಏನೂ ಕೆಲಸ ಇಲ್ಲ ಅಂದಾಗ ಸಹಜವಾಗಿ ಅಂಥ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನೋವಿರುತ್ತೆ. ಬಹುಶಃ ನವಾಜ್ ಅವ್ರಿಗೂ ಅನಿಸಿರ್ಬೋದು ಆ ಭಾವನೆ. ನಾಳೆ ಬೆಳಗ್ಗೆ ಎದ್ದರೆ ಡ್ಯೂಟಿ ಡ್ರೆಸ್ ಹಾಕೊಂಡು ಇಲ್ಲಿಗೆ ಬರ್ತಿದ್ದೆ, ಈಗ ನಾಳೆ ಎಲ್ಲಿ ಹೋಗೋಣ ಅಂತ. ಬಟ್ ಅದಕ್ಕೆ ಏನಾದರೂ ಒಂದು ಅವರು ದಾರಿನ ಹುಡುಕಬೇಕು. ಯಾವುದಾದ್ರೂ ಸಣ್ಣ ಪುಟ್ಟ ಅವ್ರ ಕೈಯಲ್ಲಾಗುವಂಥ ಒಂದು ಕೆಲಸ ಆಗಿರ್ಬೋದು, ಒಂದು ಅಂಗಡಿ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಗಳಾಗಿರ್ಬೋದು ಮಾಡ್ಕೊಂಡು ಅವರ ಒಂದು ಸಮಯನ ಸದುಪಯೋಗ ಪಡಿಸ್ಕೋಬೋದು ಅಂತ ನನ್ನ ಭಾವನೆ. ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಕಾಕಿ ಬಟ್ಟೆ ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ಅದರಲ್ಲಿರೋ ಕಷ್ಟಗಳು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಿರಿಯ ಅಧಿಕಾರಿಗಳ ವರ್ತನೆಗಳು ಹೇಗಿರ್ತಿದ್ವು, ಅಕ್ಕಪಕ್ಕದ ಅಧಿಕಾರಿಗಳು ಅಥವಾ ನಿಮ್ಗಿಂತ ಸ್ವಲ್ಪ ಸೀನಿಯರ್ ಆಗಿರೋರು ನಿಮ್ಮ ಜೊತೆ ಯಾವ ರೀತಿ ವರ್ತಿಸ್ತಾ ಇದ್ರು, ಅವ್ರ ಫ್ಯಾಮಿಲಿ ವರ್ಗದವ್ರು ಯಾವ ರೀತಿ ವರ್ತಿಸ್ತಾ ಇದ್ರು, ಕ್ವಾರ್ಟರ್ಸ್ಗಳಲ್ಲಿದ್ದರೆ ಅದರ ಅನುಭವಗಳು, ಕೆಲಸಕ್ಕೆ ಬಂದಾಗ ಸ್ವಲ್ಪ ತಡವಾದಾಗ, ರಜೆಗಳು ಸಿಗದೇ ಇದ್ದಾಗ, ಹೆಚ್ಚಿಗೆ ಡ್ಯೂಟಿ ಮಾಡಿದ್ರೂ ಅದಕ್ಕೆ ಸರಿಯಾದಂಥ ಸ್ಪಂದನೆಗಳು ಮೇಲಧಿಕಾರಿಗಳಿಂದಾಗಲಿ ನಿಮ್ಮ ಸಹೋದ್ಯೋಗಿಗಳಿಂದಾಗಲಿ ಬರದೇ ಇದ್ದಾಗ, ರೆಸ್ಪಾನ್ಸ್ ಬರದೇ ಇದ್ದಾಗ, ಜನಗಳ ವರ್ತನೆ, ಅದ್ರ ಜೊತೆಗೆ ಸಂಸಾರ ಅವ್ರನ್ನೂ ನಿಭಾಯಿಸ್ಕೋಬೇಕಿತ್ತು. ಅವ್ರಿಗೂ ಕಾಲಾವಕಾಶ ಕೊಡಬೇಕಲ್ಲ. ಸಂಸಾರಕ್ಕೂ 24 ಗಂಟೆನೇ ಮನುಷ್ಯನಿಗಿರೋದು. ಇಲ್ಲೇ ಹೆಚ್ಚು ಕಡಿಮೆ 12 ಗಂಟೆ 13 ಗಂಟೆ ಹೊಟ್ಟೋಗಿದ್ರೆ ಮಲಗೋದು ಯಾವಾಗ, ಊಟ ಮಾಡೋದು ಯಾವಾಗ, ಸಂಸಾರಕ್ಕೆ ಟೈಮ್ ಕೊಡೋದು ಯಾವಾಗ, ಮಕ್ಳ ಜೊತೆ ಎಲ್ಲಾದರೂ ಓಡಾಡೋದು ಯಾವಾಗ? ಯಾಕಂದರೆ ನಿಮ್ಮದೆಲ್ಲ 24/7 ಇದ್ದಂಗೆ. ಯಾವ ಕ್ಷಣದಲ್ಲಿ ಎಷ್ಟೊತ್ತಿಗಾದರೂ ಈಗ ಮುಗಿಸ್ಕೊಂಡು ಹೋಗಿ ಮನೆಗೆ ಕೂತಿರ್ತೀರ, ಮತ್ತೆ ಫೋನ್ ಬಂದರೆ ಎದ್ದು ಓಡಿ ಬರಬೇಕು, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲೂ ನೀವು ಸಮಾಧಾನವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಈ ಒಂದು ವಿಚಿತ್ರವಾದಂತಹ ಸಮಾಜದಲ್ಲಿ. ಏಕೆಂದರೆ ಒಂದೊಂದು ಬಣ್ಣದ್ದು, ಒಂದೊಂದು ಜನಾಂಗದ್ದು, ಒಂದೊಂದು ಮಾತಿಂದು, ಒಂದೊಂದು ಭಾಷೆದು, ಒಂದೊಂದು ಆಟದ್ದು, ಒಂದೊಂದು ಊಟದ್ದು, ವಿಚಿತ್ರವಾದಂತಹ ವೈವಿಧ್ಯವಾದಂತಹ ಸಮಾಜ ನಮ್ಮ ದೇಶದಲ್ಲಿರೋದು. ಇವನ್ನೆಲ್ಲನೂ ಒಂದು ಕಾನೂನಡಿಯಲ್ಲಿ ಒಂದು ಅರ್ಥದಲ್ಲಿ ತೊಗೊಂಡು ಹೋಗೋದು ಇದೆಯಲ್ಲ, ಪೊಲೀಸ್ ವರ್ಗದವ್ರಿಗಾಗಲಿ, ನಮ್ಮಂಥ ನ್ಯಾಯಾಧೀಶರಿಗೆಲ್ಲಾಗಲಿ, ಎಲ್ಲರಿಗೂ ಸ್ವಲ್ಪ ಕಷ್ಟದ ವಿಚಾರ. ಅದನ್ನು ನಾವು ನಿಭಾಯಿಸಬೇಕು ಅಂದರೆ ನಮ್ಮಲ್ಲಿ ಸಂಯಮ ಇರಬೇಕು, ತಾಳ್ಮೆ ಇರಬೇಕು. ಅದು ನಮ್ಮ ಮಾತಲ್ಲಾಗಿರ್ಬೋದು, ನಮ್ಮ ಡ್ಯೂಟಿಯಲ್ಲಾಗಿರ್ಬೋದು, ಕರ್ತವ್ಯದಲ್ಲಾಗಿರ್ಬೋದು, ಕೆಲಸ ಮಾಡುವ ರೀತಿ ನೀತಿಗಳಲ್ಲಾಗಿರ್ಬೋದು. ಆ ಸಂಯಮ ಬರಬೇಕು ಅಂದರೆ 1 ದಿನದ್ದು 2 ದಿನದ್ದು ಅನುಭವದಿಂದ ಬರೋದಿಲ್ಲ. ಅದು ನಿಧಾನಕ್ಕೆ ಬರಬೇಕಾಗಿರೋದು.
ಅಂತಹ ಸಂಯಮ ತಾಳ್ಮೆ ನೀವು ಪಡಿಬೇಕು ಅಂದರೆ ಈಗ ಯಾರು ಹುಡುಗರು ಇದ್ದೀರಾ ಅವರಿಂಥ ನವಾಜ್ ಅವರು ಅಂತವ್ರು ಮಾಡಿರೋ ಕೆಲಸಗಳನ್ನ ನೋಡಿ ಅವ್ರ ಜೊತೆ ಅನುಭವಗಳನ್ನ ಹಂಚ್ಕೊಂಡು ನೀವು ಪಡಿಬೇಕಾಗಿದೆ. ಇಲ್ಲಿ ಸ್ಟೇಷನ್ಗೆ ಯಾರೂ ಕೂಡ ಸುಮ್ಮನೆ ಬರೋದಿಲ್ಲ. ಎಲ್ಲ ಒಂದಲ್ಲ ಒಂದು ತೊಂದರೆಯಿಂದನೋ ದುಃಖದಿಂದನೋ ಸಮಸ್ಯೆಯಿಂದನೋ ಅವರು ಬಡವರಾಗಿರ್ಬೋದು, ಶ್ರೀಮಂತರು ಆಗಿರ್ಬೋದು, ದುರ್ಬಲರಾಗಿ ತಾಳ್ಮೆಯಿಂದ ಫಸ್ಟು ಅವ್ರು ಏನು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಆಲಿಸೋ ಅಂಥ ಮನೋಭಾವನ ವ್ಯಕ್ತಪಡಿಸ್ಕೊಂಡ್ರೆ ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗುತ್ತೆ. ನಿಮ್ಮ ಟೆನ್ಷನಲ್ಲಿ ಅವ್ರನ್ನ ರೆಸ್ಪಾನ್ಸೇ ಮಾಡೋದಿಲ್ಲ. ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಬರ್ತಾರಿರೋ ಸಾಹೇಬರು, ಆಮೇಲೆ ಬರೋದು ಈಗ ಬರೋದು, ಅವ್ನು ಆಗಲೇ ನೊಂದೋಗಿರ್ತಾನೆ ನೀವು ಇಲ್ಲಿ ಬರೋ ಅಷ್ಟರಲ್ಲಿ. ಇನ್ನು ಕಾಯಬೇಕು ಅಂದರೆ ಫ್ರಸ್ಟ್ರೇಷನ್ ಆಗಿಬಿಡ್ತಾನೆ. ಆಮೇಲೆ ನಿಮ್ಮ ಮೇಲೆ ಜಗಳಕ್ಕೆ ಬೀಳ್ತಾನೆ, ನಿಮಗೂ ಏಕವಚನದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವಾಗ ನೀವು ಅವ್ರನ್ನ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದು ನಾವು ನೋಡ್ತಾ ಇರೋದು ದಿನ ಬೆಳಗ್ಗೆ ಸ್ಟೇಷನ್ ವಿಚಾರಗಳಲ್ಲಿ. ಹಾಗಾಗಿ ನೀವುಗಳು ಅದರಲ್ಲೂ ಸ್ವಲ್ಪ ಯುವಕರು ಹೇಳಿದ್ರಲ್ಲ, ನವಾಜ್ ಅವರು ಯಾವುದಾದ್ರೂ ಕೆಲಸ ಹೇಳಿದ್ರೆ ಆಯಿತು ನಾನು ಹೋಗ್ತೀನಿ ಬಿಡಿ, ಬೇಡ ಬೇರೆಯವ್ರಿಗೆ ಹೇಳ್ಬಿಡಿ ಅಂತ ಆ ಮನೋಭಾವನೆ ಬೆಳೆಸ್ಕೋಬೇಕು. ಅಯ್ಯೋ ನಾನು ಬೆಳಗ್ಗೆ ಸಂಜೆ ಮಾಡಿದ್ದೀನಿ, ಇನ್ನೇನು ಮನೆಗೆ ಹೋಗಬೇಕು, ಆಯಿತು ಹೋಗಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು ಅವ್ರ ಜೊತೆ ಸ್ಪಂದಿಸಿ ಅದು ಕ್ಷಣಕ್ಕೆ ಏನಾದರೂ ಆಯಿತು ಸರ್ ನನ್ನ ಕೈಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಇರಿ ಅಂತೇಳಿ ನೀವು ಬಳಸ್ಕೊಂಡಷ್ಟು ನಿಮ್ಗೆ ಅನುಭವ ಹೆಚ್ಚಾಗುತ್ತೆ. ಅನುಭವ ಹೆಚ್ಚಾದಷ್ಟು ನಿಮಗೆ ಸಂಯಮ ಬರುತ್ತೆ. ಸಂಯಮ ಬಂದಷ್ಟು ನಿಮ್ಮ ಕಾರ್ಯ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಎಲ್ಲಿ ನೀವು ಜವಾಬ್ದಾರಿ ತೊಗೊಳಕ್ಕೆ ಹಿಂಜರಿತೀರೋ ಅಲ್ಲಿ ನಿಮ್ಗೆ ಅನುಭವನೇ ಬರೋದಿಲ್ಲ. ಅನುಭವ ಬರಲಿಲ್ಲ ಅಂದರೆ ನೀವು ಸಮಸ್ಯೆಗೊಳಗಾಗೋದಂತೂ ಸಹಜ. ನನಗೆ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಹೋಗಬೇಕು ಅಂತ ರಸ್ತೆ, ಓಡಾಡೋ ರಸ್ತೆ ಚೆನ್ನಾಗಿ ಅನುಭವ ಇದ್ದರೆ ಹಳ್ಳ ಕೊಳ್ಳಗಳು, ಹಂಪ್ಸ್ಗಳು, ಅಡ್ಡ ದಾರಿಗಳು, ಕಲ್ಲು ಮಣ್ಣು ಏನಿದೆ ಅಂತ ಚೆನ್ನಾಗಿ ಗೊತ್ತಿದೆ. ನಾನು ಹೋಗಿದ್ರೆ ತಾನೇ ಗೊತ್ತಾಗೋದು. ಸ್ವಲ್ಪ ನೀವು ಅಂಥವ್ರು ಹಂಚ್ಕೋಬೇಕು. ಯಾರು ಪಾಪ ಸಂಸಾರಸ್ಥರಿರ್ತಾರೆ, ಅವ್ರ ಮನೇಲಿ ಕಷ್ಟ ಇರುತ್ತೆ, ಅವ್ರ ಹೆಂಡ್ತಿನೋ ಯಾರೋ ಮತ್ತೊಬ್ಬರು ಕಾಯಿಲೆ ಕಸಾಲೆಗೆ ಒಳಗಾಗಿರ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಅರಿವಿರುತ್ತೆ. ಹಾಗಾಗಿ ಆ ಕೆಲಸನ ಸ್ವಲ್ಪ ನಾನು ಸರ್ ಹೋಗಿ ನೋಡ್ಕೊಬರೋಗಿ ಮನೆಗೆ ನಾನು ನೋಡ್ಕೊತೀನಿ ಒಂದು ಅರ್ಧ ಗಂಟೆ, ಒಂದು ಗಂಟೆ, ಒಂದು ಅರ್ಧ ದಿನ. ಈ ರೀತಿ ನೀವು ಕೆಲಸಗಳನ್ನ ಹಂಚ್ಕೊಳೋದ್ರಿಂದ ಒಬ್ರಿಗೊಬ್ರಿಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಮಾಡೋ ಕೆಲಸದ ಜಾಗದಲ್ಲಿ ಒತ್ತಡಗಳು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಸುಮ್ಮನೆ ಇಲ್ಲಿ ಬಂದ್ರೂ ಕಿರಿಕಿರಿ ಇರ್ತದೆ. ಅಲ್ಲಿ ಅವ್ನು ಕೂತಿರ್ತಾನೆ, ಇಲ್ಲಿ ನೀವು ಕೂತಿರ್ತಾರೆ, ಒಬ್ರೊಬ್ರು ಮುಖ ನೋಡೋದಿಲ್ಲ. ಅವ್ನು ಕಂಡ್ರೆ ನಿಮ್ಗಾಗಲ್ಲ, ನಿಮ್ಮ ಕಂಡ್ರೆ ಅವ್ನಿಗಾಗಲ್ಲ. ಏನು ಪ್ರಯೋಜನ ಆಗುತ್ತೆ? ಯಾಕೆಂದರೆ ನೀವು 24 ಗಂಟೆಯಲ್ಲಿ 12-13 ಗಂಟೆ ಇಲ್ಲೇ ಕಳಿಬೇಕು ಅಂದರೆ ಒಬ್ರೊಬ್ರು ಮುಖ ನೋಡಿದ್ರೆ ಆಗಲ್ಲ ನನಗೆ ಅಂದರೆ ಜಗಳ ಆಡ್ಕೊಂಡ್ರೆ, ಮನಸ್ತಾಪ ವ್ಯಕ್ತಪಡಿಸ್ಕೊಂಡ್ರೆ ನೆಮ್ಮದಿಯಲ್ಲಿರುತ್ತೆ ಮಾಡೋ ಕೆಲಸದಲ್ಲಿ. ಒಂದು ಟೀ ಕುಡಿದ್ರೂ ನೆಮ್ಮದಿ ಇರೋದಿಲ್ಲ, ಒಂದು ಊಟ ಮಾಡಿದ್ರೂ ನೆಮ್ಮದಿ ಇರುತ್ತೆ. ಹಾಗಾಗಿ ಇರೋ ಜಾಗದಲ್ಲಿ ಪ್ರೀತಿ ವಿಶ್ವಾಸದಿಂದ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು, ಒಬ್ರು ಕಷ್ಟನ ಅರ್ಥ ಮಾಡ್ಕೊಂಡು, ಕೆಲಸನ ಹಂಚ್ಕೊಂಡು, ಹಿರಿಯ ಅಧಿಕಾರಿಗಳು ಹೇಳೋ ಮಾತನ್ನ ಅರ್ಥ ಮಾಡ್ಕೊಂಡು, ಒಬ್ರಿಗೊಬ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಕೇಳ್ಕೊಂಡು ತಿಳ್ಕೊಂಡು ಈ ರೀತಿ ಕೆಲಸನ ಹಂಚ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಿಮ್ಮ ಕೋಪ, ನಿಮ್ಮ ಒತ್ತಡ ಏನಾಗುತ್ತೆ, ಬರುವಂಥ ನಾಗರಿಕರ ಮೇಲೆ ಪ್ರಯೋಗ ಆಗೋಗುತ್ತೆ ಅನಾವಶ್ಯಕವಾಗಿ. ಹಾಗಾಗಿ ನವಾಜರು ಆ ನಿಟ್ಟಿನಲ್ಲಿ ನೀವೆಲ್ಲ ಹೇಳಿದ್ದು ನೋಡಿದ್ರೆ ಭಾಳ ಸಮಾಧಾನವಾಗಿ ನಿಭಾಯಿಸಿದ್ದಾರೆ. 33 ವರ್ಷ ಏನು ಕಡಿಮೆ ಸರ್ವಿಸಲ್ಲ. ನಮ್ಮ ತಂದೆನೂ 33 ವರ್ಷನೇ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದು. ಬಹುಶಃ ನಮಗೆ ಏನಾದರೂ ನಮ್ಮ ಜಿಡ್ಗಿರಿಯಲ್ಲಿ 33 ವರ್ಷ ಸಿಕ್ಕಿದ್ರೆ ಬಹುಶಃ ಉಚ್ಚ ನ್ಯಾಯಾಲಯದವರೆಗೂ ಅವಕಾಶ ಸಿಗ್ಬೋದು. ಬಟ್ ಇಲ್ಲ ನಮ್ಗೆ ಅವಕಾಶ. ನಾವು ಸೇರಿದ್ದೆ ಭಾಳ ತಡವಾಗಿ ಬಂದಿದ್ದರಿಂದ. ಹಾಗಾಗಿ ಉತ್ತಮವಾದಂಥ ಅದು ಈ ಸ್ಟೇಷನ್ ಡ್ಯೂಟಿಗಳು ಅಂದರೆ ಭಾಳ ಕಷ್ಟದ ಕೆಲಸಗಳೇ. ನಾವು ನಮಗೆಲ್ಲ ದಾರಿ ಎರೆದಿದ್ದಾರೆ. ಅವರ ಅನುಭವವನ್ನು ಕೇಳಿದ್ರೆ ಕೆಲವೊಂದು ಇನ್ಸಿಡೆಂಟ್ಸು, ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ ಎಲ್ಲ ಹೇಳ್ತಿದ್ರು. ಒಂದು 3 ವರ್ಷದ ಹಿಂದೆ ನಮ್ಮ ನಂದಕುಮಾರ್ ಇನ್ಸ್ಪೆಕ್ಟರ್ ಸಾಹೇಬರಿದ್ದಾಗ ನಮಗೆ ಮೈಕ್ರೋ ಅಬ್ಸರ್ವರ್ ಆಗಿ ಕೂಡ ನೇಮಕ ಮಾಡಿದರು. ಅವರು ಇಷ್ಟು ವಯಸ್ಸಾಗಿದೆ ಪಾಪ ಪದೇ ಪದೇ ಮೆಟ್ಲತ್ತಿ ಇಳಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇ ಸುಮಾರು ಸರಿ ಹೇಳಿದೆ, ಸರ್ ಏನು ತೊಂದರೆ ಇಲ್ಲ, ನನಗೆ ಕೊಟ್ಟಿರೋಂಥ ಕೆಲಸ ನಾನು ನಿರ್ವಹಿಸ್ತೀನಿ, ನೀವು ಜಾಸ್ತಿ ಓಡಾಡಬೇಡಿ, ಆರಾಮಾಗಿದೆ ಅಂತ ಕೂಡ ಹೇಳಿದೆ. ಆದರೂ ಕೂಡ ಇನ್ಸ್ಪೆಕ್ಟರ್ ಫಾಲೋ ಮಾಡ್ತಾರೆ ಅಂತೇಳಿ ಅವರು ಬಂದು ನನ್ನ ಪಕ್ಕದಲ್ಲಿ ಕೂರ್ತಾ ಇದ್ರು. ಅವರು ಎಷ್ಟು ಹಿರಿಯರಾದರೂ ಕೂಡ ಏನೇ ಕೆಲಸ ಹೇಳಿದೆ, ಆಯಿತು ಕೊಡಪ್ಪ ನಾನೇ ಹೋಗಿ ಬರ್ತೀನಿ ಅಂತ. ಹುಡುಗರಿಗೆ ಹೇಳ್ತೀನಿ, ಸರ್ ಬೇಡ ಬೇಡ ನಾನೇ ಹೋಗ್ತೀನಿ. ಯಾಕೆ ಅಂತಂದರೆ ಈಗಿನ ಹುಡುಗರು ಕೆಲಸ ಮಾಡಲಿಕ್ಕೆ ಆ ಹಿರಿಯರು ನೋಡಿ ನಾವು ಕಲಿಬೇಕು. ಅವರು ಅಷ್ಟು ಏಜ್ ಆದರೂ ಕೂಡ ನಾನು ಹೋಗ್ತೀನಿ ಅಂತಾರೆ. ಎಲ್ಲಾದರೂ ಹೋಗಿ ಕಲಿಸ್ಬೇಕಾದ್ರೆ ನಾನು ಹೋಗ್ತೀನಿ ಅಂತಾರೆ. ನಮ್ಮ ಹುಡುಗರು ಸರ್ ಇರಿ ಸರ್ ಬಂದೆ. ಅದಕ್ಕೆ ಒಂದು ಹಿರಿತನಕ್ಕೆ ನಾವು ಒಂದು ಗೌರವ ಕೊಡಬೇಕು. ಅವರು ಯಾವ ರೀತಿ ಸುಮಾರು ಎಷ್ಟು ವರ್ಷ ಸರ್ 33 ವರ್ಷಗಳ ಕಾಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ
ಏನು ಕರ್ತವ್ಯ ನಿರ್ವಹಿಸಿದ್ದಾರೆ ಆ ಒಂದು ಅನುಭವವನ್ನು ನಾವು ಅವ್ರ ಕಾಲದಲ್ಲಿ ಪೊಲೀಸ್ಗಳಿಗೆ ಹೀಗೆ ತುಂಬ ವ್ಯತ್ಯಾಸ ಇದೆ. ಹೀಗಾಗಿ ತುಂಬ ಒಂದು ಫುಲ್ಲು ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಅವರು ಪ್ರಾಮಾಣಿಕತೆಗೆ ಉದಾಹರಣೆ ಏನಂದರೆ ನಾನು ನೈಟ್ ಎಸ್ ಎಚ್ ಹೋಗ್ತಾರೆ. ಲಾಸ್ಟ್ ಟೈಮ್ ಒಂದು ವಾರ ನೈಟ್ ಎಸ್ ಎಚ್ ಹೋಗಿದ್ದೆ. ಯಾಕೆ ನೈಟ್ ರೌಂಡ್ಸು ಅಂತ ನನಗೆ ಸ್ವಲ್ಪ ಆಲೋಚನೆ ಆಯಿತು. ಯಾಕಂದ್ರೆ ನೈಟ್ ರೌಂಡ್ಸ್ ಆಫೀಸರು ನಮ್ಗೆ ಸಿಗಬೇಕು ಕೈಗೆ. ಯಾಕಂದ್ರೆ ನಮಗೊಂದು ಧೈರ್ಯ ಎಸ್ ಎಚ್ ಹೋಗಲಿಕ್ಕೆ. ಇಲ್ಲಾಂದರೆ ಯಾರಾದರೂ ಅಂತ ಇದ್ದವ್ರು ನೈಟ್ ರೌಂಡ್ ಆಫೀಸರ್ ಬಂದುಬಿಟ್ಟು ನಮ್ಮ ಕೈಗೆ ಸಿಕ್ಕಲ್ಲ, ಫೋನೇ ಇರ್ತಲ್ಲ ಅಂದರೆ ತುಂಬ ಕಷ್ಟ. ಹಾಗಾಗಿ ಅವರು ಇದ್ದರೆ ನಮಗೊಂದು ಆನೆ ಬಲ. ನವಾಜ್ ಸಾಹೇಬ್ರು ಬಿಡಪ್ಪ ಅಂತ ಧೈರ್ಯವಾಗಿ ನಾವು ಅವತ್ತು ಬಂದು ನಮ್ಮ ಡ್ಯೂಟಿ ಮಾಡ್ತೀವಿ. ಸಾಹೇಬರು ಯಾವಾಗ ಬೇಕೋ ಫೋನ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಬಟ್ ಅವ್ರು ಆದಮೇಲೆ ನೆಕ್ಸ್ಟು ನೈಟ್ ರೌಂಡ್ ಆಫೀಸರು ನಮಗೆ ಹತ್ತಿರದಿಂದ ಸಿಗೋದಿಲ್ಲ. ಅದಕ್ಕೂ ಅವ್ರು ಫೋನ್ ಹಾಕೋಕ್ಕಾಗಲ್ಲ. ಹಾಗಾಗಿ ಅವರಿದ್ದರೆ ನಮ್ಗೊಂದು ಧೈರ್ಯ. ಏನೇ ಒಂದು ಫೋನ್ ಮಾಡಿ ಇಮಿಡಿಯೇಟ್ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೋಗ್ತಾ ಇರಲಿಲ್ಲ. ಅವ್ರು ಕೂಡ ನಾವು ಹೇಳ್ತಾ ಇಲ್ಲ. ಅವ್ರು ಹೇಳ್ಬಿಟ್ರೆ ಮುಗ್ದಾಯಿತು. ಅದನ್ನು ಕ್ಲಿಯರ್ ಮಾಡಿ ಒಂದು ಫೋಟೋ ಹಾಕಿ ಈ ಥರ ಕ್ಲಿಯರ್ ಮಾಡಿದ್ವಿ ಅಂತ ಹೇಳ್ಬಿಡ್ತಾಯಿತ್ತು. ಅದು ನಮ್ಗೆ ತುಂಬ ಇಷ್ಟ ಆಯ್ತು. ಅವ್ರಿಗೆ ನೋಡಿ, ಈ ವಯಸ್ಸಲ್ಲೂ ಕೂಡ ಒಂದು ದಿನ ಕೂಡ ಬೇಜಾರು ಮಾಡ್ಕೊಂಡಿರ ಅವ್ರು ಕೊಟ್ಟಂಥ ಕೆಲಸನ ಈಗ ಹೊಸದಾಗಿ ಬಂದಿರೋ ಹುಡುಗರು ಯಾವ ಥರ ಮಾಡ್ತಾರೋ ಕರ್ತವ್ಯನ, ಆ ಥರ ಅವರು ಡ್ಯೂಟಿಯಲ್ಲಿ ಯಾವುದೇ ಒಂದು ನೆಗ್ಲಿಜೆನ್ಸಿ ಇದ್ದೀರ ಒಂದು ಸಾರ್ವಜನಿಕರಿಗೆ ನಮ್ಗೆ ಕೊಡೋ ಸಂಬಳಕ್ಕೆ ನಾವು ಋಣಿಯವರೆಗೂ ಬಿಡ್ತಾ ಇಲ್ಲ. ಫಸ್ಟ್ ಹೋಗ್ರೆ ಅಲ್ಲಿ ಅಂತ ನಾವು ಕಣ್ಣಾರೆ ನೋಡಿರುತ್ತದೆ. ಹಾಗಾಗಿ ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಮ್ಮ ವೇಮಗಲ್ಲವರು ಅಂತ ಹೇಳ್ಕೊಳ್ಳೋಕ್ಕೂ ನಮಗೂ ಕೂಡ ಒಂದು ಹೆಮ್ಮೆ ಇದೆ. ಒಬ್ಬ ನಿವೃತ್ತ ಅಧಿಕಾರಿಗಳು ನಮ್ಮ ವೇಮಗಲ್ ಹೋಬಳಿಯಲ್ಲಿರ್ತಕ್ಕಂಥದ್ದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಾವು ಕೂಡ ಮುಂದಿನ ದಿನಗಳಲ್ಲಿ ಅದೇ ಥರ ಕರ್ತವ್ಯ ನಿರ್ವಹಣೆ ಮಾಡಿ ಒಂದು ಜನರ ಒಂದು ವಿಶ್ವಾಸವನ್ನು ಗಳಿಸಬೇಕು ಅಂತ ನಾವು ಕೂಡ ಒಂದು ಉಳಿದಿರ್ತಕ್ಕಂಥ ಸರ್ವೀಸ್ನ